ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ರೋಹಿಣಿ ಎಲ್ಲಿಗೋ ಹೊರಡಲಿಕ್ಕೆ ರೆಡಿ ಆಗ್ತಾ ಇರ್ತಾಳೆ ಬರ್ತ್ಡೇ ಪಾರ್ಟಿಗೆ ಅಂತ. ಆಗ ಮನೋಜ ಕೇಳ್ತಾನೆ, ಎಲ್ಲಿಗೆ ಹೊರಡ್ತಾ ಇದ್ದೀಯ ಅಂತೇಳಿ. ನಾನು ಇವತ್ತು ಬರ್ತ್ಡೇ ಪಾರ್ಟಿ ಇದೆ, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಅದಕ್ಕೆ ಮನೋಜ ತುಂಬ ಡೌಟ್ನಿಂದ ಕೇಳ್ತಾನೆ, ಹುಡುಗಿದ್ದ ಅಂತ ಹೇಳಿ. ಅದು ಯಾಕೆ ಮನೋಜ್ ನಿಮಗೆ ಅಂತ ಹೇಳಿ ಕೇಳ್ತಾಳೆ ರೋಹಿಣಿ. ಮತ್ತೆ ಮನೋಜ ಕೇಳ್ತಾನೆ, ನಿನ್ನಿಷ್ಟಕ್ಕೆ ನೀನು ಹೋಗ್ತಾ ಇದ್ದೀಯ, ಅಮ್ಮ ಕೇಳಿದರೆ ಏನು ಹೇಳಬೇಕು ಅಂತ ಹೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಓ ನಿಮ್ಮ ಅಮ್ಮ ಕೇಳ್ತಾ ಇದ್ದೀರಂತ ನನ್ನನ್ನು ಕೇಳ್ತಾ ಇದ್ದೀರಾ? ಅದಕ್ಕೆ ಮನೋಜ್ ಹೇಳ್ತಾನೆ, ಹ್ಞೂ ಹೌದು ಅಂತ ಹೇಳಿ ಹೇಳ್ತಾನೆ. ಆಗ ರೋಹಿಣಿಗೆ ಸಿಟ್ಟು ಬರುತ್ತೆ. ಯಾಕೆ ಮನೋಜ್ ಯಾವಾಗಲೂ ಅಮ್ಮ ಅಮ್ಮ ಅಂತಿದ್ದೀರಾ? ಯಾವಾಗಲೂ ಅಮ್ಮನ ಮಗನಾಗಿ ಇರ್ತೀರಾ? ನನ್ನನ್ನು ಯಾಕೆ ಮದುವೆ ಆದ್ರಿ? ಅದಕ್ಕೆ ಮನೋಜ್ ಹೇಳ್ತಾನೆ, ಫ್ರೆಂಡ್ ಹೆಸರು ಮಾತ್ರ ಕೇಳಿದ್ದು ನಾನು, ಅಮ್ಮ ಕೇಳಿದರೆ ಹೇಳ್ಬೇಕಲ್ವಾ ಅಂತ ಹೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಹಾಗೆ ಹೇಳಬೇಕಿದ್ರೆ ಫ್ರೆಂಡ್ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದಾಳೆ ಅಂತೇಳಿ ಸಾಕು. ನೀವು ನನ್ನ ಜೊತೆ ಬಂದರೆ ಮಾತ್ರ ಅತ್ತೆಗೆ ಇಷ್ಟ ಆಗದೆ ಇರೋದು. ನಾನು ಒಬ್ಬಳೇ ಹೋದರೆ ಅವರೇನು ನನ್ನನ್ನು ಕೇಳಲ್ಲ. ಮತ್ತೆ ಮನೋಜ ಕೇಳ್ತಾನೆ, ಯಾರು ಅದು ಫ್ರೆಂಡ್ ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಮನೋಜ್ ನೀವು ನಾರ್ಮಲ್ ಆಗಿ ಕೇಳಿದರೆ ಹೇಳ್ತಾ ಇದ್ದೆ, ಆದರೆ ನೀವು ಕೇಳ್ತಾ ಇರೋ ರೀತಿ ಮಾತ್ರ ನನಗೆ ಅನುಮಾನ ಮುಟ್ಟಿಸೋ ಥರ ಇದೆ ಅಂತೇಳಿ ರೋಹಿಣಿ ಹೇಳ್ತಾಳೆ. ಮತ್ತೆ ಮನೋಜ ಹೇಳ್ತಾನೆ, ಹಾಗೆಲ್ಲ ಏನಿಲ್ಲ, ನೀನು ಒಂದು ವೇಳೆ ಕಾಣದೆ ಹೋದರೆ ನಾನು ಮತ್ತೆ ಯಾರನ್ನು ಹೋಗಿ ಕೇಳಬೇಕು ಅಂತೇಳಿ ಹೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಓಹೋಹೋ ನಿಮಗೆ ನನ್ನ ಮೇಲೆ ಎಷ್ಟೊಂದು ಅಕ್ರೆ ಇದೆ. ಅದಕ್ಕೆ ಮನೋಜ ಹೇಳ್ತಾನೆ, ಅಕ್ರೆ ಇದ್ದದಕ್ಕೇ ಕೇಳ್ತಾ ಇರೋದು, ಹೇಳು ಅಂತ ಹೇಳಿ ಹೇಳ್ತಾನೆ. ಮತ್ತೆ ಕೇಳ್ತಾನೆ ಮನೋಜ್, ಆ ಫ್ರೆಂಡ್ ಹುಡುಗಿನ ಅಂತ ಹೇಳಿ. ಅದಕ್ಕೆ ರೋಹಿಣಿ ಹೇಳ್ತಾನೆ, ಹುಡುಗಿನೇ ಅಂತೇಳಿ. ಆಗ ಮನೋಜ್ಗೆ ಒಂದು ನಗು ಬರುತ್ತೆ, ಖುಷಿ ಆಗುತ್ತೆ. ಒಂದು ವೇಳೆ ಹುಡುಗ ಆಗಿದ್ರೆ ಸಿಟ್ಟು ಬರ್ತಾ ಇತ್ತು. ಮತ್ತೆ ಮನೋಜ ಕೇಳ್ತಾನೆ, ಹೆಸರು ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಜಾತಕ ತರಿಸ್ಕೊಂಡು ನಿಮಗೆ ಸೆಂಡ್ ಮಾಡಲಾ ಅಂತ ಕೇಳ್ತಾಳೆ. ಹಾಗೆ ರೋಹಿಣಿ ಹೇಳ್ತಾರೆ, ನನಗೆ ಲೇಟ್ ಆಗ್ತಾ ಇದೆ, ಹೋಗ್ತಾ ನನಗೆ ಕೇಕ್ ಆರ್ಡ್ರ್ ಮಾಡಿದ್ದನ್ನು ತಗೊಂಡೋಗ್ಬೇಕು, ಬಾಯ್ ಅಂತ ಹೇಳಿ ರೋಹಿಣಿ ಹೋಗ್ತಾಳೆ ಅಲ್ಲಿಂದ. ಹಾಗೆ ಮನೋಜ್ ಅವನಷ್ಟಕ್ಕೆ ಹೇಳ್ತಾ ಇರ್ತಾನೆ, ಇವಳನ್ನು ಹೇಗೆ ನಂಬಲಿ, ಇಷ್ಟು ದಿನ ಇವಳು ಶ್ರೀಮಂತರ ಮಗಳು ಅಂತ ನನಗೆ ಹೇಳಿ ಮೋಸ ಮಾಡಿದ್ದನ್ನೇ ನನಗೆ ಹಿಡಿಲಿಕ್ಕೆ ಆಗಲಿಲ್ಲ. ಈಗ ಏನು ಮಾಡ್ತಿದ್ದಾಳೋ ಏನೋ, ಯಾರಿಗೆ ಗೊತ್ತು ಅಂತೇಳಿ ಮನೋಜ ಮನಸ್ಸಲ್ಲಿ ಅಂದ್ಕೊಳ್ತಾನೆ. ಮತ್ತೆ ಮನೋಜ್ ಅವನಷ್ಟೇ ಕೇಳ್ತಾನೆ, ಆ ಕೇಕನ್ನು ತರಲಿಕ್ಕೆ ಹೋಗ್ತೇನೆ ಅಂತ ಹೇಳಿದಾಳೆ, ಅವಳನ್ನೇ ಫಾಲೋ ಮಾಡ್ಕೊಂಡು ಹೋಗೋಣ ಅಂತೇಳಿ ಮನೋಜ್ ಅವಳನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಮತ್ತೆ ಮನೋಜ್ ಅವನಷ್ಟಕ್ಕೆ ಅಂದ್ಕೊಳ್ತಾನೆ, ಆ ಕೇಕ್ನ ಮೇಲೆ ಹೆಸರು ಬರೆದಿರುತ್ತೆ, ಅದು ಯಾರ್ದಂತ ಕಂಡುಹಿಡಿಬೇಕು, ಸುಮಂತ ಅಂತೇಳಿ. ದೇವರೇ, ಆ ಕೇಕ್ನ ಹೆಸರು ಸುಮಾನೇ ಆಗಿರ್ಲಪ್ಪ ಅಂತೇಳಿ ದೇವರನ್ನು ಬೇಡ್ಕೊಳ್ತಾನೆ ಮನೋಜ. ಹಾಗೆ ರೋಹಿಣಿ ಕೇಕ್ ತರಲಿಕ್ಕೆ ಅಂತ ಅಂಗಡಿ ಮುಂದೆ ನಡೆದುಕೊಂಡು ಹೋಗ್ತಾ ಇರ್ತಾಳೆ. ಅದನ್ನೇ ಈ ಮನೋಜ ಕೂಡ ಅವಳನ್ನೇ ಫಾಲೋ ಮಾಡ್ಕೊಂಡು ಬರ್ತಾನೆ. ಹಾಗೆ ಮನೋಜ ರೋಹಿಣಿ ತೆಗೆದುಕೊಂಡ ಕೇಕ್ ಅಂಗಡಿಯಲ್ಲಿ ವಿಚಾರಿಸ್ತಾನೆ, ಗ್ರೀನ್ ಫಾರೆಸ್ಟ್ ಕೇಕ್ ಇದೆ ಅಂತ ಹೇಳಿ. ಆಗ ಅಂಗಡಿಯವರು ಹೇಳ್ತಾರೆ, ಗ್ರೀನ್ ಫಾರೆಸ್ಟ್ ಕೇಕ್ ಎಲ್ಲಿದೆ, ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಇದೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಮನೋಜ ಮತ್ತೆ ಅಂಗಡಿಯವನಿಗೆ ಹೇಳ್ತಾನೆ, ರೀ ನಿಮಗೆ ಏನಾದರೂ ಶಿಕ್ಷಣ ಇದೆಯಾ ಅಂತ ಹೇಳಿ ಕೇಳ್ತಾನೆ. ಫಾರೆಸ್ಟು ಯಾವಾಗಲೂ ಗ್ರೀನಲ್ಲಿ ಇರೋದಲ್ವಾ, ಬ್ಲ್ಯಾಕಲ್ಲಿ ಏನಾದರೂ ಇರುತ್ತಾ ಅಂತೇಳಿ ಕೇಳ್ತಾನೆ. ಅದಕ್ಕೆ ಅಂಗಡಿಯವರು ತಬ್ಬಿಬ್ಬಾಗ್ತಾರೆ. ಮತ್ತೆ ಮನೋಜ ಹೇಳ್ತಾನೆ ಅಂಗಡಿಯವ್ರ ಹತ್ರ, ಸರಿ ನನಗೆ 2-3 kg ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಕೊಡಿ ಅಂತೇಳಿ. ಅದಕ್ಕೆ ಅಂಗಡಿಯವರು ಕೇಳ್ತಾರೆ, ಕೊಡೋಣ, ಯಾವಾಗ ಕೊಡಬೇಕು ಅಂತ ಕೇಳ್ತಾರೆ. ಮತ್ತೆ ಮನೋಜ ಹೇಳ್ತೀನಿ. ಮತ್ತೆ ಕೇಕ್ ಅಂಗಡಿಯವ್ರ ಹತ್ರ ಕೇಳ್ತಾನೆ, ಕೇಕ್ನ ಮೇಲೆ ಹೆಸರೆಲ್ಲ ಬರೀತಿರೋ ಅಂತೇಳಿ. ಅದಕ್ಕೆ ಅಂಗಡಿಯವರು ಹೇಳ್ತಾರೆ, ಬರಿತೇವೆ. ಮತ್ತೆ ಹೇಳ್ತಾನೆ ಮನೋಜ ಅಂಗಡಿಯವ್ರ ಹತ್ರ, ಅಲ್ಲರಿ ನಿಮಗೆ ಶಿಕ್ಷಣವೇ ಇಲ್ಲ, ಸ್ಪೆಲ್ಲಿಂಗ್ ಏನಾದರೂ ಮಿಸ್ಟೇಕ್ ಆದರೆ. ಆಗ ಅಂಗಡಿಯವರಿಗೆ ಕೋಪ ಬರುತ್ತೆ. ಆಗ ಅವ್ರು ಹೇಳ್ತಾರೆ, ಬೇಕು ಅಂದರೆ ಇಲ್ಲಿ ತಗೋ, ಇಲ್ಲಾದರೆ ಮುಂದೆ ಹೋಗು ಅಂತ ಹೇಳಿ ಹೇಳ್ತಾರೆ. ಮತ್ತೆ ಮನೋಜ ಕೆದಕ್ ಬಿಟ್ಟು ರೋಹಿಣಿಯ ವಿಷಯಕ್ಕೆ ಬರ್ತಾನೆ. ಈಗ ಅಂಗಡಿಯಿಂದ ಕೇಕ್ ತೊಗೊಂಡೋದ್ರಲ್ಲ, ಅವರು ಕೇಕಲ್ಲಿ ಹೆಸರು ಬರೆಸಿದ್ರ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ಅಂಗಡಿಯವರು ಹೇಳ್ತಾರೆ, ಹೌದು ಸರ್, ನಾನೇ ಬರೆದದ್ದು, ಏನು ಹೆಸರು ಬರೆದ್ರಿ ಅಂತ ಮನೋಜ ಕೇಳ್ತಾನೆ. ಅದಕ್ಕೆ ಅಂಗಡಿಯವರು ಹೇಳ್ತಾರೆ, ಸುಮಂತ್ ಅಂತ ಬರೆದ್ಬಿಟ್ಟೆ ಅಂತೇಳಿ. ಆಗ ಮನೋಜ್ಗೆ ಶಾಕ್ ಹೊಡಿತದೆ, ಸುಮಂತ ಅಂತ ಕೇಳ್ತಾನೆ. ಮತ್ತೆ ಮನೋಜನ ಹತ್ರ ಅಂಗಡಿಯವರು ಕೇಳ್ತಾರೆ, ಕೇಕ್ ಕೊಡ್ಲಾ ಸರ್ ಅಂತ ಹೇಳಿ. ಮತ್ತೆ ಮನೋಜ ಹೇಳ್ತಾನೆ ಅಂಗಡಿಯವರಿಗೆ, ನಿಮ್ಮ ಕೇಕ್ ಯಾರಿಗೆ ಬೇಕು ರೀ, ನನಗೆ ಬೇಡ, ಅದು ಬ್ಲ್ಯಾಕ್ ಫಾರೆಸ್ಟ್ ಅಲ್ಲ, ಗ್ರೀನ್ ಫಾರೆಸ್ಟು ಅಂತೇಳಿ ಮತ್ತೆ ಹೇಳ್ತಾನೆ. ಇತ್ತ ಸೂರ್ಯ ಮನೆಗೆ ಚೆನ್ನಾಗಿ ಕುಡಿದು ಬಂದಿರುವಂತಹ ಸೂರ್ಯನನ್ನು ಮೀನಾ ಮತ್ತು ಸಕ್ಕರೆ ನೋಡ್ತಾರೆ. ಆ ನಂತರ ಸಕ್ಕರೆ ಹೇಳ್ತಾಳೆ, ಯಾವ ದೇವ ನಮ್ಮ ಮೈಗೆ ಹಾಕ್ಕೊಂಡು ಬಂದಿದ್ದಾನೋ, ಅಮಾವಾಸ್ಯೆ ಬೇರೆ ಮುಗಿತಲ್ಲ. ಆಗ ಸೂರ್ಯ ಹೇಳ್ತಾನೆ ಸಕ್ಕರೆಗೆ, ದೇವತೆ ನೀನು ಸಕ್ಕರೆ, ನಿನಗೆ ಕೈ ಎತ್ತಿ ಮುಗಿಬೇಕು. ಈ ಸೂರ್ಯ ಸಕ್ಕರೆಯನ್ನು ದೇವತೆ ಅಂದ್ಬಿಟ್ಟು ಅವಳ ಕೈಯನ್ನು ಹಿಡಿತಾನೆ. ಆಗ ಅವಳು ಕೈ ಬಿಡು ಅಂತ ಹೇಳ್ತಾಳೆ ಸಕ್ಕರೆ. ಹಾಗೆ ಸಕ್ಕರೆಯ ಕೈಯನ್ನು ಹಿಡಿದುಕೊಂಡು ಸೂರ್ಯ ಡ್ಯಾನ್ಸನ್ನು ಕೂಡ ಮಾಡ್ತಾನೆ. ಆನಂತರ ಸಕ್ಕರೆ ಮೀನನನ್ನು ಕರೀತಾಳೆ, ಹೂ ಕಟ್ಟೋಳೆ, ಏನೇ ಇವನಿಗೆ ಬಂದೋಗಿರೋದು? ಅದಕ್ಕೆ ಸೂರ್ಯ ಹೇಳ್ತಾನೆ, ನನಗೇನು ಬಂದಿಲ್ಲ, ನೋಡಿ ಇಲ್ಲಿ ದೇವತೆ ಅಂತ ಹೇಳಿ. ಮತ್ತೆ ಸಕ್ಕರೆಯನ್ನು ಸೂರ್ಯ ಎಳಿತಾನೆ.
ಮತ್ತೆ ಸೂರ್ಯ ಸಕ್ಕರೆಯ ತೊಡೆ ಮೇಲೆ ಮಲಕ್ಕೊಂಡು ನಿಜವಾಗ್ಲೂ ನೀನು ನನ್ನ ದೇವತೆ, ನನಗೆ ಒಂದು ಹಾಡು ಹೇಳು ಅಂತೇಳಿ ಆ ಹಾಡನ್ನು ಕೇಳ್ತಾನೆ. ಆದರೆ ಸಕ್ಕರೆ ಯಾವುದೇ ಕಾರಣಕ್ಕೂ ಅವನಿಗೆ ಹಾಡನ್ನು ಆಡುವುದಿಲ್ಲ. ಮತ್ತೆ ಸಕ್ಕರೆ ಮೀನನಿಗೆ ಹೇಳ್ತಾಳೆ, ಇವನನ್ನು ಎದ್ದು ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಹಾಗೆ ಮೀನ ಸೂರ್ಯನನ್ನು ಎಬ್ಬಿಸಲಿಕ್ಕೆ ಬರ್ತಾಳೆ. ಎದ್ದೇಳಿ ಎದ್ದೇಳಿ ಅಂತ ಹೇಳ್ತಾಳೆ. ಮತ್ತೆ ಸೂರ್ಯ ಎದ್ದೇಳ್ತಾನೆ. ಮತ್ತೆ ಸೂರ್ಯ ಹೇಳ್ತಾನೆ, ಅವತ್ತೆಲ್ಲ ನನ್ನನ್ನು ಮಲಗಿಸ್ತಾ ಇದ್ದೆ, ಇವತ್ತು ಬೇಡವಾ ನಾನು ಅಂತ ಕೇಳ್ತಾನೆ ಸಕ್ಕರೆ ಹತ್ರ. ಹಾಡು ಸಕ್ಕರೆ ಹಾಡು, ಎಷ್ಟು ಚೆನ್ನಾಗಿದೆ ನಿನ್ನ ಗಂಟ್ಲು ಅಂತ ಹೇಳ್ತಾನೆ ಸೂರ್ಯ. ಮತ್ತೆ ಸಕ್ಕರೆ ಕೇಳ್ತಾಳೆ, ಸೂರ್ಯನ ಲೋಲೋ ನಿಂಗೆ ಹುಚ್ಚಿಡ್ದಿದ್ಯಾ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಎಕ್ಸಾಕ್ಟ್ಲಿ ಅಂತ ಹೇಳ್ತಾನೆ. ಈ ಮನೆಯಲ್ಲಿರೋ ಹುಚ್ಚನು ನಾನೇ, ಕಿಚ್ಚನು ನಾನೇ ಅಂತಾನೆ. ಆಗ ಸಕ್ಕರೆ ಹಾಂ ಅಂತಾಳೆ. ಮತ್ತೆ ಸೂರ್ಯ ಸಕ್ಕರೆಯ ಬಾಯಿ ಹತ್ರ ಹೋಗಿ, ಸಕ್ಕರೆ ನನಗೊಂದು ಡೌಟು ಅಂತ ಹೇಳ್ತಾನೆ. ಅದಕ್ಕೆ ಸಕ್ಕರೆ ಹೇಳ್ತಾಳೆ, ಆಚೆ ಹೋಗು ಅಂತೇಳಿ. ಅಂದರೆ ಅವನ ಬಾಯಿಂದ ಕುಡ್ದಂಥ ಸ್ಮೆಲ್ ಬರ್ತಾ ಇರುತ್ತೆ. ಮತ್ತೆ ಸೂರ್ಯ ಹೇಳ್ತಾನೆ, ಹೋಗ್ತೇನೆ ಗೊತ್ತಾಯಿತು ಅಂತ ಹೇಳಿ. ನೋಡು ಸಕ್ಕರೆ, ಈ ಮನೆಯಲ್ಲಿ ಅಪ್ಪನ ಮಾತು ಕೇಳೋದೇ ಇಲ್ಲ. ಆದರೆ ಅಪ್ಪ ಏನಾದರೂ ಹೇಳಿದರೆ, ಶಾಂತಿ ಇದನ್ನು ಮಾಡಬೇಡ ಅಂದರೆ ನೀನು ಅದನ್ನು ಮಾಡೋದೇ ಇಲ್ಲ. ಯಾವತ್ತಾದರೂ ಅಪ್ಪ ಬೇಡ ಅಂದಿದ್ದನ್ನು ನೀನು ಮಾಡಿದ್ಯಾ ಸಕ್ಕರೆ? ಇರೋ ಸಕ್ಕರೆ ಒಂದು ನಿಮಿಷ ಅಂತ ಹೇಳಿ ಸೂರ್ಯ ಈ ರಂಗೋಲಿ ಪುಡಿಯನ್ನು ಹುಡುಕ್ಲಿಕ್ಕೆ ಹೋಗ್ತಾನೆ. ಆಗ ಮೀನ ಕೇಳ್ತಾಳೆ, ಏನು ಹುಡುಕ್ತಾ ಇದ್ದೀರಾ ಅಂತ ಹೇಳಿ. ಆಗ ಸೂರ್ಯ ಮೀನನಿಗೆ ಬೈತಾನೆ, ಹೋಗು ನಿಂತ್ಕೋ ಅಲ್ಲಿ ಸೈಡಲ್ಲಿ ಅಂತ ಹೇಳ್ತಾನೆ. ಕಾಣಿಸ್ತಾ ಇದೆ, ನಾನು ಹುಡುಕ್ತೇನೆ ಅಂತ ಹೇಳಿ ಸೂರ್ಯ ಮೀನನಿಗೆ ಗದರ್ತಾನೆ. ಹಾಗೆ ಸೂರ್ಯ ನೆಲದ ಮೇಲೆ ರಂಗೋಲಿ ಪುಡಿಯಿಂದ ಒಂದು ಗೆರೆಯನ್ನು ಎಳಿತಾನೆ. ಮತ್ತು ಶಾಂತಿ ಕೇಳ್ತಾಳೆ ಮೀನನಿಗೆ, ನಿಮ್ಮ ಸಂಬಂಧಿಕರಿಗೆ ಏನಾದರೂ ಮೆಟ್ಕೊಂಡಿದ್ದೀಯೇ ಅವನಿಗೆ ಹಿಂಗಾಡ್ತಾನೆ ಅಂತ ಹೇಳ್ತಾಳೆ. ಕರ್ಮ, ಇನ್ನೇನು ಅವತಾರ ನೋಡಬೇಕು ಅಂತ ಹೇಳಿ ಈ ಸಕ್ಕರೆ ಮೀನನಿಗೆ ಬೈತಾಳೆ. ಆಗ ಸೂರ್ಯ ಹೇಳ್ತಾನೆ, ಸಕ್ಕರೆ ನೀನು ಮೇಲಕ್ಕೆ ಹತ್ತು ಅಂತೇಳಿ. ಆಗ ಸಕ್ಕರೆ ಮೇಲಕ್ಕೆ ಹೋಗ್ತಾಳೆ. ಮತ್ತೆ ಸೂರ್ಯ ಮೀನನಿಗೆ ಹೇಳ್ತಾನೆ, ನೀನು ಈ ಕಡೆ ಬಾರೆ ಮಧ್ಯಕ್ಕೆ ಅಂತೇಳಿ. ಆಗ ಮೀನ ಮಧ್ಯಕ್ಕೆ ಬರ್ತಾಳೆ. ಹಾಗೆ ಮೀನ ಮಧ್ಯಕ್ಕೆ ಬಂದಾಗ ಮತ್ತೆ ಸೂರ್ಯ ಬೈತಾನೆ, ನೀನು ಕ್ಯಾಟ್ ವಾಕಿಂಗ್ ಮಾಡ್ಕೊಂಡು ಬರ್ತೀಯ, ಬಾರೆ ಸೈಡಿಗೆ ಅಂತ ಹೇಳಿ ಬೈತಾನೆ. ಹಾಗೆ ಮೀನ ಸೈಡ್ಗೆ ಬರ್ತಾಳೆ. ಸೂರ್ಯ ರಂಗೋಲಿಯ ಗೆರೆ ಎಳೆಯುವಾಗ ರಂಗನಾಥ್ ಅವರು ಕೂಡ ಬರ್ತಾರೆ. ಮತ್ತೆ ಶಾಂತಿ ಕೇಳ್ತಾಳೆ, ಅದೆಷ್ಟು ಏರಿಸ್ಕೊಂಡು ಬಂದಿದ್ಯೋ, ಮನೆ ಹೊರಗಡೆ ಹಾಕಬೇಕೆ ಆಗಿರುವಂಥ ರಂಗೋಲಿಯನ್ನು ಮನೆ ಒಳಗಡೆ ಹಾಕ್ಕೊಂಡಿದ್ಯಲ್ವಾ ಅಂತ ಹೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ರೋಡ್ ಹಾಕಿದ್ದೇನೆ. ಮತ್ತೆ ಸೂರ್ಯ ಹೇಳ್ತಾನೆ, ಅಲ್ಲ ಗೆರೆ ಹಾಕಿದ್ದೇನೆ ಅಂತ ಹೇಳ್ತಾನೆ. ಮತ್ತೆ ಶಾಂತಿ ಮೀನನಿಗೆ ಬೈತಾಳೆ, ಮೀನ ಏನೇ ಇದೆಯಲ್ಲ ಅಂತೇಳಿ. ಆಗ ಸೂರ್ಯ ಹೇಳ್ತಾನೆ, ಸರ್ಗೆ. ಆಗ ಶಾಂತಿ ಹೇಳ್ತಾಳೆ, ನಾನು ಸರ್ಗೆ ಅಲ್ಲ ಕಣೋ ಸಕ್ಕರೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಹಾಂ ಅದೇ ಅಂತ ಹೇಳ್ತಾನೆ. ಮತ್ತೆ ಸೂರ್ಯ ಶಾಂತಿಗೆ ಹೇಳ್ತಾನೆ, ಸಕ್ಕರೆ ಅಲ್ಲಿಂದ ನಡೆದುಕೊಂಡು ಬಂದು ಈ ಗೆರೆ ದಾಟು ಅಂತೇಳಿ. ಆಗ ಸಕ್ಕರೆ ಹೇಳ್ತಾಳೆ ಸೂರ್ಯನಿಗೆ, ಯಾಕೆ ಕುಡ್ದಿರೋದು ನೀನಾ ನಾನಾ, ನನಗೆ ದಾಟು ಅಂತಾನೆ. ಮತ್ತೆ ಸೂರ್ಯ ಹೇಳ್ತಾನೆ, ಇಲ್ಲಿ ಬಾ ಇಲ್ಲಿ. ಮತ್ತೆ ಸೂರ್ಯ ಅದನ್ನೇ ಹೇಳ್ತಾನೆ, ಈ ಲೈನನ್ನು ದಾಟ್ಬಿಡ್ಬೇಕು ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಹೋಗು ಸುಮ್ಮನೆ ಬಿತ್ಕೊಳ್ಳು ಅಂತೇಳಿ ಹೇಳ್ತಾಳೆ. ಹಾಗೆ ಹೇಳಿ ಸಕ್ಕರೆ ಒಳಗಡೆ ಹೋಗುವಾಗ ಈ ಸೂರ್ಯ ಅವಳನ್ನು ತಡಿತಾನೆ, ಬಿಡೋಕ್ಕಿಲ್ಲ ಅಂತ ಹೇಳಿ. ಅಷ್ಟೊತ್ತಿಗೆ ರಂಗನಾಥ್ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಮತ್ತೆ ಸೂರ್ಯ ಶಾಂತಿಯನ್ನು ಕರ್ಕೊಂಡು ಬರ್ತಾನೆ, ಹೇಳ್ತಾ ಇಲ್ವಾ ನಾನು ಈ ಗೆರೆಯನ್ನು ದಾಟು ಅಂತೇಳಿ. ಆಗ ರಂಗನಾಥ್ ಅವರು ಕೇಳ್ತಾರೆ, ಏನಯ್ಯ ನಡೀತಿದೆ ಇಲ್ಲಿ? ಆಗ ಸೂರ್ಯ ಹೇಳ್ತಾನೆ, ಅಪ್ಪ ಒಂದು ನಿಮಿಷ ಅಪ್ಪ, ನನ್ನ ದೇವತೆ ದಾಟು ದೇವತೆ ಅಂತ ಹೇಳಿ ಸಕ್ಕರೆಗೆ ಹೇಳ್ತಾನೆ. ಆಗ ಸಕ್ಕರೆ ಹೇಳ್ತಾಳೆ, ದಿನ ಇದ್ದೇ ಆಯ್ತು ಒಂದು. ಮತ್ತೆ ರಂಗನಾಥ್ ಅವರು ಹೇಳ್ತಾರೆ, ಏನಯ್ಯ ಮಾಡ್ತಿದ್ಯಾ ನೀನು? ಅದಕ್ಕೆ ಸೂರ್ಯ ಹೇಳ್ತಾನೆ, ಅಪ್ಪಯ್ಯ ನನಗೆ ಏನೂ ಆಗಿಲ್ಲ ಅಪ್ಪಯ್ಯ, ಆದರೆ ನಾನು ಈ ಗೆರೆನ ಸಕ್ಕರೆಗೆ ದಾಟು ಅಂತ ಹೇಳ್ತೇನೆ, ನೀನು ತಕ್ಷಣ ಶಾಂತಿ ಈ ಗೆರೆಯನ್ನು ದಾಟಬೇಡ ಅಂತ ಹೇಳಬೇಕು. ಆಗ ಸಕ್ಕರೆ ಹೇಳ್ತಾಳೆ, ಕೋತಿಗೆ ಎಂಡ ಕುಡಿಸಿ ಮಲಗಿಸ್ಬೋದು, ಇವನಿಗೆ ಆಗಲ್ಲಪ್ಪ, ಏನು ಅವಂತರ ಮಾಡ್ತಾ ಇದ್ದಾನೆ ಇವನು ಅಂತೇಳಿ ಸಕ್ಕರೆ ಸೂರ್ಯನಿಗೆ ಬೈತಾಳೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ಸೂರ್ಯ ಅಳ್ದು ಬಳ್ದು ಸಂತೋಷನ ಸೇರ್ಗಟ್ಲೆ ಕೊಡ್ತಾ ಇದೆಯಲ್ಲಪ್ಪ, ಮಲಗು ಹೋಗು ನಡಿ ಅಂತ ಹೇಳ್ತಾರೆ. ಆಗ ಸೂರ್ಯ ಹೇಳ್ತಾನೆ, ಅಪ್ಪ ನನಗೋಸ್ಕರ ಒಂದ್ಸರಿ ಹೇಳಪ್ಪ ಅಂತ ಹೇಳ್ತಾನೆ. ಸಕ್ಕರೆ ಈ ಗೀಡ್ ದಾಟಕ್ಕೆ ಹೋಗಬೇಕು, ಆವಾಗ ನೀನು ಬೇಡ ಅಂತ ತಡಿಬೇಕು. ಆಗ ರಂಗನಾಥ್ ಅವರು ಹೇಳ್ತಾರೆ, ಶಾಂತಿ ಅಂತ ಹೇಳ್ತಾರೆ. ಆಗ ಶಾಂತಿ ಆ ಗೀಟನ್ನು ದಾಟಲಿಕ್ಕೆ ಹೋಗ್ತಾಳೆ. ಹಾಗೆ ಶಾಂತಿ ಕರ್ಮ ಅಂತ ಹೇಳಿಬಿಟ್ಟು ಆ ಗೀಟನ್ನು ದಾಟಲಿಕ್ಕೆ ಹೋಗ್ತಾಳೆ. ಆ ಗೀಟನ್ನು ದಾಟುವಾಗ ರಂಗನಾಥ್ ಅವರು ಹೇಳ್ತಾರೆ, ಶಾಂತಿ ದಾಟಬೇಡ ಅಂತೇಳಿ. ಆಗ ಶಾಂತಿ ಕಾಲನ್ನು ಅಲ್ಲಿಗೆ ನಿಲ್ಲಿಸ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಸೂಪರ್ ಅಪ್ಪ, ಇನ್ನೊಂದು ಸಲ ಅಂತ ಹೇಳ್ತಾನೆ. ಮತ್ತೆ ರಂಗನಾಥ್ ಅವರು ಅದನ್ನೇ ರಿಪೀಟ್ ಮಾಡ್ತಾರೆ. ಆಗ ಸೂರ್ಯ ಹೇಳ್ತಾನೆ, ಸಕ್ಕರೆ ನೀನು ಹಾಗೆ ಅಪ್ಪಯ್ಯನ ಹತ್ರ ಹೋಗ್ಬಿಡು, ನೀನು ತುಂಬ ಒಳ್ಳೆಯವಳು ಅಂತ ಹೇಳ್ತಾನೆ. ಹಾಗೆ ಸಕ್ಕರೆ ರಂಗನಾಥ್ ಅವರ ಪಕ್ಕ ನಿಂತ್ಕೊಳ್ತಾಳೆ. ಅನಂತರ ಈ ಸೂರ್ಯ ಮೀನನಿಗೆ ಹೇಳ್ತಾನೆ, ನೋಡ್ದ ಅಪ್ಪಯ್ಯ ಹೇಳಿದ ಒಂದೇ ಒಂದು ಮಾತಿಗೆ ಸಕ್ಕರೆ ಗೆರೆನೇ ದಾಟಿಲ್ಲ, ಅದೇ ಅವರು ಗಂಡನಿಗೆ ಕೊಡ್ತಾ ಇರೋ ಮರ್ಯಾದೆ. ಆದರೆ ನೀನು ಅಂತ ಹೇಳಿ ಸೂರ್ಯ ಮೀನನನ್ನು ಕೋಪದಿಂದ ನೋಡ್ತಾನೆ. ಮತ್ತೆ ಸೂರ್ಯ ಹೇಳ್ತಾನೆ,
ನೋಡಿದ್ದೆ ಆ ಸಕ್ಕರೆ ಯಾರ ಮಾತನ್ನು ಕೇಳೋದಿಲ್ಲ, ಆದರೆ ಅಪ್ಪನ ಮಾತನ್ನು ಅವರು ಮೀರೋದು ಕೂಡ ಇಲ್ಲ. ಅಪ್ಪ ಮಾಡಬೇಡ ಅನ್ನೋದನ್ನು ಅವರು ಯಾವತ್ತೂ ಮಾಡೋದಿಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ವೀಕ್ಷಕರೇ, ಈ ಸಂಚಿಕೆ ಇಷ್ಟ ಆಗಿದೆ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.